ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಲಕ್ಷ್ಮಣವರೇ, ಕಳೆದ 4.5 ವರ್ಷದಿಂದ ರಾಜ್ಯದ ಜನ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ನೋಡ್ತಾ ಇದ್ದಾರೆ ನಿಮ್ಮ ಡ್ರಾಮಾನ. ಇನ್ನೂ ಎಷ್ಟು ದಿವಸ ಮುಂದುವರಿಯುತ್ತಿದ್ದು? ಸನ್ಮಾನ್ಯ ಯಡಿಯೂರಪ್ಪನವರ ಆಡಳಿತದಲ್ಲಿ ಸಮಗ್ರವಾಗಿ 3.25 ವರ್ಷ ಅವ್ರು ಕೊಟ್ಟಂಥ ಸೇವೆಗಳು. ಏಕೆಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಗೋಲಿ ಆಟ ಆಡ್ಕೊಂಬಂದು ಮುಖ್ಯಮಂತ್ರಿಗಳಾಗಲಿಲ್ಲ. ಪುರಸಭಾ ಸದಸ್ಯರಿಂದ ಹಿಡಿದು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಾಕ್ಟಿಕಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಸಹಸ್ರಾರು ಹಳ್ಳಿಗಳನ್ನ ಪ್ರವಾಸ ಮಾಡಿ ಆ ಕಟ್ಟಕಡೆಯ ಗ್ರಾಮೀಣದ ಗುಡಿಸಲಲ್ಲಿರ್ತಕ್ಕಂಥ ವ್ಯಕ್ತಿಗೇನಾಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅನೇಕ ಕೊಡುಗೆಗಳನ್ನ ಕೊಟ್ಟರು. ಆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಇವ್ರನ್ನ ಮುಂದೆಯೂ ಕೂಡ ಇದೇ ರೀತಿ ಮುಂದುವರಿಸಿದ್ರೆ ನಮ್ಮ ಪಕ್ಷದಲ್ಲಿ ನಾವುಗಳು ಬೆಳೆಯೋಕ್ಕಾಗಲ್ಲ ಅಂತಕ್ಕಂಥ ಒಂದು ನೋಡಿ. ಅದಕ್ಕೆಲ್ಲವೂ ಕಾರಣ ಕೇವಲ ಯಡಿಯೂರಪ್ಪ ಒಬ್ಬರೇ ಅಲ್ಲ, ಇಡೀ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ನಿಮ್ಮ ಪಕ್ಷ ಇದೆ, ಪಕ್ಷದೊಳಗೆ ಕಾರ್ಯಕರ್ತರೆಲ್ಲ ಸೇರೆ ಮಾಡಿದ್ದಾರೆ. ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ, ನಾವೇ ಮಾಡಿದ್ದು ರಾಜ್ಯದ ಜನಕ್ಕೆ ನಮ್ಮಿಂದಲೇ ಬಿಜೆಪಿ ಅನ್ನೋದಾದರೆ ನೀವು ಯಾಕೆ ಇನ್ನೂ ಬಿಜೆಪಿಲಿ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಅದಲ್ಲ. ಯಾಕೆಂತಂದರೆ ಇರ್ತಕ್ಕಂಥ ಒಂದು ಸಂದರ್ಭ ಮನಸ್ಸಿನ ನೋವಿದೆ. ಆ ನೋವಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಸಹಿಸ್ಕೊಂಡು ತಡ್ಕೊಂಡು ಇರ್ತಕ್ಕಂಥ ಉಸಿರುಗಡ್ತಕ್ಕಂಥ ವಾತಾವರಣ ಇದೆ. ನೇರವಾಗಿ ಗಡ್ಕರಿಗೆ ಒಂದು ಪ್ರಶ್ನೆ ಮಾಡ್ತೀರಿ, ನಾವೇನು ಸೀದಾ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗಲಿಲ್ಲ, ಕಷ್ಟಪಟ್ಟು ಬಂದಾಗಿದ್ದೀವಿ ಅಂತ. ಅಂದರೆ ಗಡ್ಕರಿ ಅವ್ರಿಗೆ ಏನು ಹೇಳ್ತಾ ಇದ್ದೀರಿ? ನಿಮ್ಮ ರೀತಿ ಬಂದ್ಬಿಟ್ಟು ನಾವು ರಾಷ್ಟ್ರಾಧ್ಯಕ್ಷರಾಗಿಲ್ಲ, ಕಷ್ಟಪಟ್ಟು ಬಂದಿದ್ದೀವಿ ಅನ್ನೋ ಸಂದೇಶನ ವಾಪಸ್ ಮಾಡ್ತಾ ಇದ್ದೀರಿ. ಹೈಕಮಾಂಡ್ ವಿರುದ್ಧನೇ ಈ ರೀತಿ ವಾಗ್ದಾಳಿ ಮಾಡ್ತಾ ಇದ್ದೀರಿ. ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಕೆಲವು ಆಂತರಿಕವಾಗಿರ್ತಕ್ಕಂಥ ವಿಷಯಗಳನ್ನ ಈ ರೀತಿಯಾದಂಥ ನಾವು ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗದಲ್ಲಿದ್ದರೂ ಕೂಡ ಕೆಲವು ವಿಷಯಗಳನ್ನ ನೇರವಾಗಿ ನಮ್ಮ ಹೈಕಮಾಂಡ್ ಇರ್ಬೋದು, ನಮ್ಮ ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ಸನ್ಮಾನ್ಯ ಅದ್ವಾನಿಯವರು, ಸನ್ಮಾನ್ಯ ವಾಜಪೇಯಿ ಅವರು ಕಟ್ಟಿರ್ತಕ್ಕಂಥ ಅವತ್ತಿನಿಂದಲೂ ಕೂಡ ಸ್ವಾತಂತ್ರ್ಯ ಬಂದಿಷ್ಟು ವರ್ಷದಲ್ಲಿ ಅವರು ಕಷ್ಟಪಟ್ಟು ಏನು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ, ಆ ದೃಷ್ಟಿಯಲ್ಲಿ ಇದು ಕರ್ನಾಟಕದಲ್ಲೂ ಕೂಡ 16 ವರ್ಷಗಳು ಮುಂದೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರು. ಅನಂತಕುಮಾರ್ ಜೊತೆ ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ಏನಿಲ್ಲ. ಅವರು ಏನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ 2 ವರ್ಷಕ್ಕೆ ಅವರು ತಕರಾರು ತೆಗೆದ್ರು. ಅನೇಕ ಜನದ ಹತ್ರ ಹೇಳ್ಕೊಂಬಂದರು, ಇಲ್ಲ ಮುಖ್ಯಮಂತ್ರಿ ಆಗಿ ಬಿಡಲಿಕ್ಕೆ ನಾನು ತಯಾರಿಲ್ಲ, ಅವ್ರು ನಿಲ್ಲಿಸಬೇಕು. ಸೊ ಈ ರೀತಿ ಆದಂಥ ಒಂದು ವ್ಯವಸ್ಥೆ ಎಲ್ಲ ಅದೆಲ್ಲಿ ಬಹಿರಂಗವಾಗಿ ಅಲ್ಲಿ ಎಲ್ಲೂ ಹೇಳಿಲ್ಲ ಬಂದಿದೆ. ನಾನೇ ಕೂಡ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಒಂದು ಪತ್ರ ಹೇಳಿಕೆ ಮಾಡಿದ್ದೀನಿ. ನನ್ನನ್ನೇ ಅವ್ರ ಮನೆ ಕರೆಸಿದ್ರು, ಒಂದು ಲೋಟ ಹಾಲು ಕೊಟ್ಟರು, ಕುಡ್ದು ಹೇಳಿದ್ರು, ಇಲ್ಲ ನಿಮ್ಮ ಯಡಿಯೂರಪ್ಪನವರು ನನಗೆ ಮೋಸ ಮಾಡ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರನ್ನ ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಿಮ್ಮ ಪತ್ರಿಕೆ ಹೇಳಿಕೆ ಬಂದಿದೆ. ನಿಮ್ಮ ನಾಯಕರ ಇಂದಿನ ಸ್ಥಿತಿಗತಿ ಕಾರಣ ಹಾಗಾದ್ರೆ ಅನಂತಕುಮಾರ್ ಖಂಡಿತವಾಗಿ ಕೂಡ ಅಂತ ಹೇಳ್ಬೋದು. ಯಾಕೆ ನಿಮ್ಗೆ ಅನುಮಾನ ಬರೋಕ್ಕೆ ಶುರುವಾಯಿತು? ಅನುಮಾನ ಅವರೇ ಓಪನ್ ಆಗಿ ಹೇಳಿದ್ರಲ್ಲ. ಸರ್, ಈಶ್ವರಪ್ಪನ ವಿರುದ್ಧ ಏನು ಸಮಸ್ಯೆ ನಿಮಗೆ? ಈಶ್ವರಪ್ಪನವ್ರ ವಿರುದ್ಧ ಸಮಸ್ಯೆ ಏನಿಲ್ಲ. ಅವರು ರಾಜ್ಯಾಧ್ಯಕ್ಷ ಏನಿವತ್ತು ಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ಅಧಿಕಾರವನ್ನು ತ್ಯಾಗ ಮಾಡಿ ಕಳೆದ 3 ವರ್ಷಗಳ ಹಿಂದೆ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಆದರು. ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಸಂಘಟನೆ ಮೂಲ. ಸಂಘಟನೆ ಇಲ್ಲದಲೇ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ದಿಢೀರ್ ಅಂತೇಳಿ ಇಂಥ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೂತ್ಕೊಂಡು ರಾಜ್ಯಾಧ್ಯಕ್ಷ ಸ್ಥಾನ ಮರೆತಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ. ಇವತ್ತು ಕಾರ್ಯಕರ್ತನ ಕಷ್ಟ ಸುಖವನ್ನು ಕೇಳಲಿಕ್ಕೆ ಕಾರ್ಯಕರ್ತರ ಪ್ರಶ್ನೆನೇ ಇಲ್ಲ. ಇಲ್ಲಿ ಕಾರ್ಯಕರ್ತರ ಯಾವ ನಾಯಕರುಗಳು ಇಲ್ಲ. ನಮ್ಮ ನಾಯಕರು, ನಾಯಕರುಗಳು ಕೂಡ ನಮ್ಮ ಅಧಿಕಾರ ಏನು, ನಮ್ಮ ಹುದ್ದೆ ಏನು ಅನ್ನೋದಷ್ಟು ಬಿಟ್ಟರೆ ಕಾರ್ಯಕರ್ತರಿಗೆ ನಿಮಗೆ ಯಾವ ಕಾಳಜಿನೂ ಇಲ್ಲ. ಖಂಡಿತವಾಗಿ ಕೂಡ ಇಲ್ಲ. ನಮ್ಮ ನಾಯಕರು ಇವತ್ತು ಕೂಡ ತಮ್ಮ ಸ್ವಂತ ಕಚೇರಿ ಆಗಿರ್ತಕ್ಕಂಥ ಜನಸಂಪರ್ಕ ಕಚೇರಿನಲ್ಲಿ ಕೂತು ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು ಅವರ ಕಷ್ಟ ಸುಖಗಳನ್ನ ಆಲಿಸಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ವ್ಯವಹಾರವನ್ನು ಮಾಡಿ ಕೆಲವು ಸಲ ಖುದ್ದು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಕೃಷ್ಣ ಕಚೇರಿಗೆ ಹೋಗಿ ಖುದ್ದು ಹೋಗಿ ಜನರ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ನಮ್ಮ ಪಕ್ಷದ ಕಚೇರಿನಲ್ಲಿ ಆಗ್ತಾ ಇಲ್ಲ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ನೀವು ಹೇಳ್ದಂಗೆ ಕೇಳಬೇಕು ಅನ್ನೋದೇನು ಉದ್ದೇಶ ಏನು? ಈಗಾಗಲೇ ಮುಖ್ಯಮಂತ್ರಿ ಆಯಿತು, ನೀವು ಚುನಾವಣೆಯಲ್ಲಿ ಬಂದ್ರಿ, ಗೆದ್ರಿ, ಪಕ್ಷ ನಿಮ್ಗೆ ಅವಕಾಶ ಕೊಡ್ತು. ಆ ನಂತರ ಅನಿವಾರ್ಯ ಕಾರ್ಯಗಳಿಂದ ಹೊರಗೆ ಬಂದ್ರಿ. ಸದಾನಂದ ಗೌಡ ನೀವೇ ಮುಖ್ಯಮಂತ್ರಿ ಮಾಡಿರಿ, ಮತ್ತೆ ತಿಳಿಸಿದ್ರಿ, ಮತ್ತೆ ಜಗದೀಶ್ ಶೆಟ್ಟರ್ ಮಾಡ್ತೀರಿ, ಅವ್ರಿಗೂ ವಾರ್ನ್ ಮಾಡ್ತೀರಿ. ನೀವು ಅಂದ್ರೆ ನಿಮ್ಮ ಉದ್ದೇಶ ಏನು? ಪಕ್ಷ ಅಂದ್ರೆ ನೀವು ಅಂದ್ರೆ ಪಕ್ಷ ಅಂತಲ್ಲ. ನೋಡಿ, ಆಡಳಿತದ ಅನುಭವದ ಅಪಾರವಾದಂಥ ಒಂದು ಅನುಭವ ಇರುವಂಥ ಕಾಲದಲ್ಲಿ ನಮ್ಮ ನಾಯಕರಿಗೆ ನೋವಿದೆ. ಏನು ಸಮಗ್ರವಾಗಿರ್ತಕ್ಕಂಥ ನಾವು ಕೊಟ್ಟಂಥ ಯೋಜನೆಗಳನ್ನ ಪೂರ್ಣ ಮಾಡದಲ್ಲೇ ಹೋದ್ರೆ ನಮ್ಮ ನೋವಿಗೆ ಸಿಸ್ಟಮನ್ನೇ ಕೊಲಾಪ್ಸ್ ಮಾಡ್ತೀರಿ. ಸಿಸ್ಟಮನ್ನು ಕೊಲಾಪ್ಸ್ ಮಾಡ್ತಕ್ಕಂಥದ್ದಲ್ಲ, ಸರ್ಕಾರ ನಡೆಯೋಕೆ ಬಿಡ್ತಾ ಇಲ್ಲ. ಆಡ್ತಕ್ಕಂಥ ರೀತಿ ನೀತಿಗಳು, ನಾವು ಮಾತನಾಡ್ತಕ್ಕಂಥ ಭಾಷೆಗಳು ಇವೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ನಾಯಕರಿಗೆ ನೋವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾತಾವರಣದಲ್ಲಿ ನೋಡಿ ಲಕ್ಷ್ಮಣ್ ಅವರೇ, ನಿಮ್ಮ ನಾಯಕರಿಗೆ ನೋವಾದರೆ ನೀವು ಮೆಡಿಸಿನ್ ತಗೊಳ್ಳಿ. ಇದು ಒಂದು ರಾಜಕೀಯ ಪಕ್ಷ ಮತ್ತು ರಾಜ್ಯ ಸರ್ಕಾರ ಮತ್ತು ಇಡೀ ಕರ್ನಾಟಕದ ಕೋಟ್ಯಾಂತರ ಜನರ ಪ್ರಶ್ನೆ. ಇದು ನಿಮಗೆ ನೋವಾಗಿದೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ಯಾಕೆ ತೊಂದರೆ ಕೊಡ್ತೀರಿ? ನಮ್ಮ ನಾಯಕರಿಗೆ ಅವರಿಗೆ ಒಬ್ಬರಿಗೆ ನೋವಾಗಿದ್ದರೆ ನಾವು ಈ ರೀತಿಯಾದಂಥ ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರ ಹಿಂದೆ ಲಕ್ಷಾಂತರ ಜನ ಕಾರ್ಯಕರ್ತರು, ಅಭಿಮಾನಿಗಳು, ಶಾಸಕರುಗಳು, ಮಂತ್ರಿಗಳು, ಸಂಸದರು ಎಲ್ಲರೂ ಕೂಡ ಬಂದು ನಮಗಾಗಿರ್ತಕ್ಕಂಥ ನೋವುಗಳನ್ನ ತೋಡ್ಕೊತಾ ಇದ್ದಾರೆ.
ಆ ತೋಡ್ಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಗ್ರವಾದಂಥ ಒಂದು ಚಿಂತನೆ, ಮುಂದಿನ ಚಿಂತನೆ ಬಗ್ಗೆ ನಮ್ಮ ನಾಯಕರು ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ನಾಯಕರೆಲ್ಲ ಸೇರಿ ಜಾತಿ ರಾಜಕಾರಣ ಮಾಡ್ತಾ ಇದ್ದೀರಿ, ಬಿಜೆಪಿ ಪಕ್ಷಕ್ಕೆ ಒಂದು ಸಮುದಾಯವನ್ನು ಮುಂದೆ ಇಟ್ಟುಕೊಂಡು ಬೆದರಿಸ್ತಾ ಇದ್ದೀರಿ. ಸಾಧ್ಯನೇ ಇಲ್ಲ. ಎಲ್ಲ ಜನಾಂಗವನ್ನು, ಹರಿಜನ, ಗಿರಿಜನ, ಅಲ್ಪಸಂಖ್ಯಾತರು, ಇವತ್ತು ಅಲ್ಪಸಂಖ್ಯಾತರು ತಗೊಳ್ಳಿ, ಕೇವಲ ಹಿಂದಿದ್ದಂಥ ಸರ್ಕಾರಗಳು ಕೊಟ್ಟಂಥ ಗ್ರ್ಯಾಂಟ್ಗೂ ಕೂಡ ಇವರು ಅದಕ್ಕೆ 4 ಪಟ್ಟು ಗ್ರ್ಯಾಂಟನ್ನು ಜಾಸ್ತಿ ಮಾಡಿದ್ದಾರೆ. ಹರಿಜನ ಗಿರಿಜನ ಬಂಧುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ನೇಕಾರ ಸಮೂಹಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ನೇಕಾರರು ಅಂತ ತಲೆ ಎತ್ತಿ ಏನಾದರೂ ಕೂಡ ನಾವು ನಿಂತಿದ್ದೀವಿ ಅಂತ ಅಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ. ನಾನಿವತ್ತು ಘಂಟಾಘೋಷಕ್ಕೆ ಹೇಳ್ತೀನಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಆಗದಲ್ಲೇ ಹೋದರೆ ನಾವು ಇಡೀ ನೇಕಾರ ಸಮಾಜ ತಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವತ್ತು ಸುಮಾರು 410 ವಿದ್ಯಾರ್ಥಿ ನಿಲಯಗಳು, ಸಮುದಾಯ ಭವನಗಳು, ಮಠಗಳ ಅಭಿವೃದ್ಧಿಗಳು, ಅದರಿಂದ ಇಡೀ ನೇಕಾರ ಸಮೂಹ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳ್ತಕ್ಕಂಥ ಒಂದು ಕಾರಣ ಇದೆ. ಓಕೆ ಲಕ್ಷ್ಮಣ್, ಹಿಂದುಳಿದ ವರ್ಗ ಇದೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.